ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿ ರುಚಿ ವ್ಲಾಗ್ಸ್. ನಾವಿವತ್ತು ಸೆಕೆಂಡ್ ಡೇ ಮಂಗಳೂರು ಏರ್ಪೋರ್ಟಿಂದ ಹೊರಡ್ತಾ ಇದ್ದೀವಿ. ಇದು ಬಂದು ಮಂಗಳೂರು ಏರ್ಪೋರ್ಟು. ನಾನು ಎಸ್ಟರ್ಡೇ ಹಾಕಿದ ವಿಡಿಯೋದು ದೇವನಹಳ್ಳಿ ಏರ್ಪೋರ್ಟು. ಮಂಗಳೂರು ಏರ್ಪೋರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಸಂಸ್ಕೃತಿಯನ್ನು ತುಂಬ ಬಿಂಬಿಸ್ತಿದೆ. ನೋಡಲಿಕ್ಕೆ ತುಂಬಾ ಖುಷಿ ಆಯಿತು, ಅಷ್ಟು ಚೆನ್ನಾಗಿದೆ. ಇದು ರಿಯಲ್ ಅನ್ನೋ ರೀತಿಯೇ ಇದೆ. ಅದು ಯಕ್ಷಗಾನ ಡ್ರೆಸ್ಸಿಂದು ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಅದು ರಿಯಲ್ ಅನ್ನೋ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ ಅವರ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಅವ್ರದ್ದು ನೃತ್ಯ ಏನು ಬರುತ್ತೆ ಅದರದ್ದು ಕೂಡ ವಿಡಿಯೋಸ್ ಹಾಕಿದ್ದಾರೆ. ಅದು ಹುಲಿ ಕುಣಿತ, ಹುಲಿ ವೇಷದ್ದು ಇದೆಲ್ಲ ನಾವು ನೋಡಿಕೊಂಡು ನಾವಲ್ಲಿ ಟಿ ಬುಕ್ ಮಾಡಿದ್ವಿ. ಅದು ಬರೋವರೆಗೂ ಏರ್ಪೋರ್ಟಲ್ಲಿ ಓಡಾಡ್ಕೊಂಡಿದ್ವಿ. ಇವಾಗ ಎಲ್ಲರೂ ಹೊರಟಿದ್ದೀವಿ. ನಾವು ಫಸ್ಟ್ ಹೋಗ್ತಾ ಇರೋದು ಕಾಪು ಉಚ್ಚಲ ಮಹಾಲಕ್ಷ್ಮೀ ದೇವಿ ಅಂತ ಏನಿದೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಇದೇನೆ ಉಚ್ಚಲ ಮಹಾಲಕ್ಷ್ಮಿ ದೇವಸ್ಥಾನ. ಒಳಗಡೆ ಎಲ್ಲ ವಿಡಿಯೋ ತಗೊಳ್ಳೋಂಗಿಲ್ಲ, ಹಾಗಾಗಿ ನಾನು ಯಾವುದೋ ವಿಡಿಯೋ ಫೋಟೋಸು ದೇವ್ರದ್ದು ಹಾಕ್ತಾಯಿಲ್ಲ. ಕೆಲವೊಂದಷ್ಟೇ ಸಿಕ್ಕಿದೆ ನನಗೆ. ನೋಡಿ ಇದೆಲ್ಲ ವುಡ್ಡಿಂದ ಮಾಡಿದ್ದಾರೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ವಿಶಾಲವಾದಂತಹ ದೇವಸ್ಥಾನ. ಪಕ್ಕದಲ್ಲಿ ಕಲ್ಯಾಣಿ ಕೂಡ ಇದೆ ನೋಡಿ. ಇದೆಲ್ಲ ಮರದಿಂದ ಮಾಡಿದ್ದಾರೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಈ ಕಡೆ ನೀವು ಏನಾದರೂ ಟ್ರಿಪ್ ಅಂತ ಹೋದರೆ ಮರೀದೆ ಈ ದೇವಸ್ಥಾನ ವಿಸಿಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ದೇವಸ್ಥಾನದ ಹಿಂಭಾಗ. ಪ್ರಾಂಗಣ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಅದಾದಮೇಲೆ ನಾವು ದುರ್ಗಾ ಪರಮೇಶ್ವರಿಗೆ ಬಂದಿದ್ದೀವಿ. ಇದು ಕಾಪುದನೆ. ಕಾಪು ಅನ್ನೋ ಊರಲ್ಲಿ ಸಿಗತ್ತೆ ದುರ್ಗಾ ಪರಮೇಶ್ವರಿ. ಇದಂತೂ ತುಂಬಾ ಚೆನ್ನಾಗಿದೆ. ಗರುಡಗಂಬನ ಎಷ್ಟು ದೊಡ್ಡದಿದೆ ನೋಡಿ. ಕಲ್ಲಿನ ಕೆತ್ತನೆ ಎಲ್ಲ ಸಾಕಷ್ಟಿದೆ, ತುಂಬ ಚೆನ್ನಾಗಿದೆ ಇದಂತೂ. ನೋಡಿ ಕೆತ್ತನೆ ಎಷ್ಟು ಚೆನ್ನಾಗಿದೆ. ಇದು ಶಕ್ತಿಪೀಠ. ಹಾಗೆಯೇ ದೇವಸ್ಥಾನ ಸೈಡಿಂದ ನಾವು ನೋಡ್ಕೊಂಡು ಹೋದರೆ ನೋಡಿ ಸ್ಟೋರೀಸನ್ನು ಹಾಕಿದ್ದಾರೆ. ರಾಮಾಯಣ ಏನಿದೆ ಟೋಟಲ್ಲು ಅದನ್ನು ಒಂದೊಂದು ಲೈನಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಮಾಯಾಜಿಂಕೆ, ಬಿಲ್ವಿದ್ಯೆ, ರಾಮಾಯಣದ ಪ್ರತಿಯೊಂದು ಹಾಕಿದ್ದಾರೆ. ತಾಟಕವಾದ ಪ್ರಸಂಗ ಇದು. ಇದು ಶಿವಧನಸ್ಸು ಭಂಗ ಆಗಿದ್ದಂಥದ್ದು. ಹೀಗೆ ಪ್ರತಿಯೊಂದು ರಾಮಾಯಣದಲ್ಲಿ ಏನು ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹಾಕಿದ್ದಾರೆ. ಈ ಕಡೆ ಸ್ಟಾರ್ಟಿಂಗಿಂದ ಆ ಕಡೆ ಒಂದು ರೌಂಡ್ ಎಂಡಿಂಗ್ವರೆಗೂ ಫುಲ್ ಇದೆ. ಜಟಾಯು ಶಾಪ ವಿಮೋಚನೆ, ಹಾಗೆಯೇ ಸೀತಾಪಹರಣ, ಮತ್ತು ಸೀತೆ ಮಾಯಾಜಿಂಕೆ ಕೇಳೋದು, ಮತ್ತು ಮುದ್ರೆಯನ್ನು ನೀಡೋದು, ಶಬರಿ ರಾಮಂಗೋಸ್ಕರ ಕಾಯ್ತಾರಲ್ಲ ಅದು ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ. ಇದು ಮಾಯಾಮೃಗದ್ದು ಜಿಂಕೆ ಕೇಳ್ತಾ ಇರೋವಂಥದ್ದು ಸೀತಾಮಾತೆ. ಹೀಗೇ ಪ್ರತಿಯೊಂದು ಸ್ಟೋರಿ ಅಲ್ಲಿದೆ. ಲಕ್ಷ್ಮಣ ರೇಖೆ ಹಾಕಿರುವಂಥದ್ದು. ಇದು ನೋಡಿ ಜಟಾಯು ಕಾಳಗದ್ದು ಹಾಕಿದ್ದಾರೆ. ಇಲ್ಲಿ ಸೀತಾನ್ವೇಷಣೆ ಸ್ಟಾರ್ಟ್ ಆಗಿದೆ. ಈ ರೀತಿ ಪೂರ್ತಿ ಸ್ಟೋರಿ ಇದೆ. ಇದಂತೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.